ನಮಸ್ಕಾರ. ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ನಮ್ಮ ಇವತ್ತಿನ ಅತಿಥಿ ಜಲಸಂಪನ್ಮೂಲ ಸಚಿವರಾಗಿರುವ ಎಂ.ಬಿ. ಪಾಟೀಲ್ ಅವರ ಪತ್ನಿ ಆಶಾ ಪಾಟೀಲ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಬಿಸಿನಾ, ಎಂ.ಬಿ. ಪಾಟೀಲ್ ಅವರು ಬಿಸಿನಾ? ಈಗ ಸದ್ಯ ಇಬ್ರು ಬಿಸಿನೇ. ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಎಲ್ರು ಇಡೀ ಫ್ಯಾಮಿಲಿ ಕೂಡ ಬಿಸಿ ಆಗುತ್ತೆ. ಹೌದು, ಇಡೀ ಫ್ಯಾಮಿಲಿನೇ ಬಿಸಿ ಆಗುತ್ತೆ. ನೀವು ಮೊದಲಿಂದಲೂ ಕ್ಯಾಂಪೇನ್ ಎಲ್ಲ ಮಾಡ್ತಾ ಇದ್ರಾ ಹೇಗೆ? ನಾನು ಇವಾಗ 10 ವರ್ಷದಿಂದ ಕ್ಯಾಂಪೇನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಇಲ್ಲ, ಮೊದಲು ಹೋಗ್ತಾ ಇರ್ಲಿಲ್ಲ. ಇಲ್ಲ, ಮೊದಲು ಯಾರು ಲೇಡೀಸು ಆಚೆ ಹೋಗ್ತಾ ಇರ್ಲಿಲ್ಲ. ಸಂಪ್ರದಾಯಗಳಂತನ ಆತರ ಸಂಪ್ರದಾಯನೂ ಹಾಗೆ ಇತ್ತು. ಮೋಸ್ಟ್ಲಿ ರಿಕ್ವೈರ್ಮೆಂಟ್ ಇರ್ಲಿಲ್ಲ ಅನ್ಸುತ್ತೆ, ಯಾಕಂದ್ರೆ ನಮ್ಮ ಅಪೋಸಿಷನ್ ಪಾರ್ಟಿಯಲ್ಲೂ ಅವಾಗ ಲೇಡೀಸ್ ಬರ್ತಿರ್ಲಿಲ್ಲ ಆಚೆ. ಎಂ.ಬಿ. ಪಾಟೀಲ್ ಅವರು ಕೂಡ ಅವರ ತಂದೆ ತೀರ್ಕೊಂಡ ನಂತರ ಬೈ ಎಲೆಕ್ಷನ್ಗೆ ನಿಂತಹ ಸಂದರ್ಭ, ಆ ಸಿಚುವೇಶನ್ ಅನ್ನು ವಿವರಿಸಬಹುದಾ ಹೇಗೆ ಅಂತ ಹೇಳಿ? ಆ ಸಂದರ್ಭದಲ್ಲಿ ಎಲ್ಲರೂ ಒಪ್ಕೊಂಡಿದ್ರ ಮನೆಯಲ್ಲಿ? ಒಪ್ಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದ್ದಾಗಿತ್ತು. ಯಾಕಂದ್ರೆ ಅವಾಗ ನಮ್ಮ ಮಾವನವರು ಹಿ ವಾಸ್ ಸಿಟ್ಟಿಂಗ್ MLA ಅವಾಗ. ಸೊ ಅದಕ್ಕಾಗಿ ಅನ್ಟೈಮ್ಲಿ ಡೆತ್ ಆಗಿರೋದ್ರಿಂದ ಇವ್ರನ್ನ ಕಣಕ್ಕೆ ಇಳಿಸಲೇಬೇಕಾಯ್ತು. ಇವ್ರು ಮೊದಲೇ ಲೀಡರ್ಶಿಪ್ ಕ್ವಾಲಿಟಿ ಇವರಲ್ಲಿ ಇತ್ತು ಅಂತ ಹೇಳಿ ಮೊದಲಿಂದಲೂ ಕೂಡ. ಆ ಪಾಲಿಟಿಕ್ಸ್ ಎಂಟ್ರಿ ಆಗೋದು ಆ ತರದ್ ಏನಾದ್ರು ಇತ್ತ ಇವರ ಮನಸ್ಸಲ್ಲಿ? ಅವಾಗಂತ ಅಷ್ಟು ಇರ್ಲಿಲ್ಲ, ಆ ಲಕ್ಷಣಗಳೇನ್ ಇರ್ಲಿಲ್ಲ. ಸಿಚುವೇಶನ್ ಆ ತರ ಮಾಡಿಸಿದ್ದು. ನಿಮ್ಗೆ ಇಂಟ್ರೆಸ್ಟ್ ಇತ್ತ ಪಾಲಿಟಿಕ್ಸ್ ಇವ್ರ ಎಂಟ್ರಿ ಆಗೋದು, ಅಥವಾ ಇಡೀ ಫ್ಯಾಮಿಲಿಯಲ್ಲಿ ಪಾಲಿಟಿಕ್ಸ್ ಇದ್ದಿದ್ದು? ನಂಗೆ ಇರ್ಲಿಲ್ಲ, ನಿಜವಾಗ್ಲೂ ಇರ್ಲಿಲ್ಲ. ನಿಮ್ಮ ಮದುವೆ ಆಗೋ ಸಂದರ್ಭದಲ್ಲೂ ಕೂಡ ಅಂದ್ರೆ ಪಾಲಿಟಿಕ್ಸ್ ಫ್ಯಾಮಿಲಿಗೆನೆ ಮದುವೆ ಆಗಿರೋದು ನಿಮ್ಮನ್ನ ಅಂತ ಹೇಳಿ, ಅವಾಗ ನಿಮ್ ಮನೆಯಲ್ಲಿ ಒಪ್ಪಿಗೆ ಇತ್ತ ಪಾಲಿಟಿಕ್ಸ್ ಫ್ಯಾಮಿಲಿಗೆ ಕೊಡೋದು? ಇಲ್ಲ, ಒಪ್ಪಿಗೆ ಇರ್ಲಿಲ್ಲ. ನಮ್ದು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್, ಓಕೆ. ಅಮ್ಮನ್ಗೆ ಇಷ್ಟ ಇರ್ಲಿಲ್ಲ, ಯಾಕಂದ್ರೆ ಅಮ್ಮ ಮದ್ವೆ ಆಗಿದ್ದು ಪೊಲಿಟಿಕ್ಸ್ ಫ್ಯಾಮಿಲಿಗೆ. ನಮ್ ತಾತ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅವರು. ಅದೇ ಹೇಳೋದು, ಅವ್ನ ಸಂಸ್ಥಾನದ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸೊ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಏನ್ ಸಿಚುವೇಶನ್ಗಳಿರುತ್ತೆ ಪೊಲಿಟಿಕಲ್ ಫ್ಯಾಮಿಲಿಯಲ್ಲಿ, ಪರ್ಸನಲ್ ಲೈಫಿಗೆ ಎಷ್ಟು ಟೈಮ್ ಇರುತ್ತೆ ಅಷ್ಟಿರಲ್ಲ ಅಂತ. ಸೊ ಅವರು ಸ್ವಲ್ಪ ಅಗೇನ್ಸ್ಟ್ ಆಗಿದ್ರು ಅದಕ್ಕೆ. ಪಾಲಿಟಿಕ್ಸ್ ಫ್ಯಾಮಿಲಿಗೆ ಕೊಡೋದಕ್ಕಷ್ಟೇ ಅವರಿಗೆ ಓಪೋಸ್ ಇದ್ದಿದ್ದು. ಹೌದು. ಎಂ.ಬಿ. ಪಾಟೀಲ್ ಅವರು ಇಲ್ಲ. ಎಂ.ಬಿ. ಪಾಟೀಲ್ ಅವ್ರ ಬಗ್ಗೆ ಮೊದಲೇ ಗೊತ್ತಿತ್ತು? ಗೊತ್ತಿತ್ತು. ಫ್ಯಾಮಿಲಿ ಫ್ರೆಂಡ್ಸ್. ಹೇಗ್ ಲವ್ ಆಗಿದ್ ನಿಮ್ಗೆ? ಹೇಗಾಗಿದ್ದು ಅಂತ ಗೊತ್ತಿಲ್ಲ. ಮನೆಗ್ ಬರೋದು ಹೋಗೋದೆಲ್ಲ ಇತ್ತು. ಹೌದೌದು. ನಮ್ ಫಾದರೇ ಅವ್ರದ್ದು ಫ್ಯಾಮಿಲಿ ಡಾಕ್ಟರ್. ಅವ್ರಿಗೆ ಎಂ.ಬಿ. ಪಾಟೀಲ್ ಅವರ ಬಿ.ಎಂ. ಪಾಟೀಲ್ ಫ್ಯಾಮಿಲಿ. ಅವಾಗ ಎಂ.ಬಿ. ಪಾಟೀಲ್ರು ಇಷ್ಟ ಆದ್ರು ನಿಮ್ಗೆ? ಪ್ರಪೋಸ್ ಮಾಡಿದ್ದವರ? ಹೌದು, ಅವರೇ. ನೀವು BSc ಗ್ರಾಜುಯೇಟ್. ಆ ಸಂದರ್ಭವನ್ನ ನಾವು ನೆನಪಿಸ್ಕೊಳ್ಳೋದಾದ್ರೆ ಹೈಯರ್ ಎಜುಕೇಶನ್ ಇಂಪಾರ್ಟೆಂಟ್ ಇರ್ತಿರ್ಲಿಲ್ಲ ಅಂತ ಹೇಳಿ, ಆ ಸಿಚುವೇಶನ್ ನಿಮ್ಗೂ ಕೂಡ ಆ ತರದ್ ಏನಾದ್ರೂ ಇತ್ತ, ಅಥವಾ ಮನೇಲಿ ಸಪೋರ್ಟ್ ಇತ್ತ ನಿಮ್ಗೆ? ಇಲ್ಲ, ನಂಗೆ ಮನೇಲಿ ತುಂಬಾ ಸಪೋರ್ಟ್ ಇತ್ತು. ಈ ಪಾಲಿಟಿಕ್ಸ್ಗೆ ನಾನು ಓಕೆ ಅಂತ ಅನ್ಸಿದ್ ನಿಮ್ಗೆ ಯಾವಾಗ? ಎಷ್ಟು ವರ್ಷದ ಮೇಲೆ? 10 ವರ್ಷದ ಮುಂಚೆ ಪ್ರಚಾರ ಮಾಡಿದ್ರಿ, ಅದಕ್ಕಿಂತ ಮುಂಚಿನ ನೀವು? ಇಲ್ಲ, ಯಾವತ್ತು ಅವ್ರ ತಂದೆ ತೀರೋದ್ರು, ಇವ್ರು ಯಾವಾಗ ಕಣ್ಣದಲ್ಲಿ ಹೇಳಿದ್ರು ಅವತ್ತಿಂದಾನು ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನನ್ಗೇನು ಯಾವತ್ತೂ ರಿಗ್ರೆಟ್ ಏನಾಗಿಲ್ಲ. ಮಾವನವರ ಬಗ್ಗೆ ನೆನ್ಸ್ಕೊಳ್ಳೋದಾದ್ರೆ ನೀವು, ಅವರಲ್ಲಿರುವಂತಹ ಗುಣ ಆಗಿರ್ಬೋದು, ಅವರು ಇರಿಗೇಷನ್ಗೆ ಮಾಡಿರುವಂತಹ ಕೆಲಸಗಳಾಗಿರ್ಬೋದು, ಎಜುಕೇಶನಿಸ್ಟ್ ಕೂಡ ಆಗಿದ್ರು ಅಂತ ಹೇಳಿ, ಆ ದಿನಗಳನ್ನ ಹೇಗೆ ನೆನಪು ಮಾಡ್ಕೊಳ್ತೀರಾ? ಆವಾಗಿನ ಕಾಲದಲ್ಲೂ ರಾಜಕೀಯವಾಗಿ ಮೋಸ್ಟ್ಲಿ ಅವ್ರಿಗೆ ಮುಂದೆ ಬರಕ್ ಬಿಡ್ಲಿಲ್ವೋ ಏನೋ, ಅವ್ರಿಗೆ ತುಂಬಾ ದೂರದೃಷ್ಟಿ ಇತ್ತು ಎಜುಕೇಶನ್ ಲೈನ್ ಅಲ್ಲಿ ಅನ್ಕೊಳ್ಳಿ. ಯಾಕಂದ್ರೆ ಇವತ್ತಿಷ್ಟು ನಮ್ದು ಸಂಸ್ಥೆ ಬೆಳಿಬೇಕು ಅಂದ್ರೆ ಅವರೇ ಕಾರಣ. ಅದು ತುಂಬಾ ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ ಆವಾಗಿನ ಕಾಲದಲ್ಲೂ. ಮತ್ತೆ ಅದು ಮೆಡಿಕಲ್ ಕಾಲೇಜ್ ತರೋವಾಗ ಅವ್ರು ಕಷ್ಟಪಟ್ಟಿರೋದು ತುಂಬಾ ಇದೆ. ಅವ್ರದ್ದು ಸೊಸೈಟಿ ತುಂಬಾ ಮಾಡಿದಾರೆ ಅವರು. ಆ ಗುಣವೇ ಎಂ.ಬಿ. ಪಾಟೀಲ್ರಿಗಿದೆ ಅಂತ ಅನ್ಸುತ್ತೆ. ತುಂಬಾ ದೂರದೃಷ್ಟಿ ಉಳ್ಳಂತಹ ಯೋಚನೆಗಳು ಆಗಿರ್ಬೋದು. ಇದೆ. ಸ್ವಲ್ಪ ಇವರಿಗೆ ಹಠ ಜಾಸ್ತಿ, ಅವ್ರು ತುಂಬಾ ಕಾಮ್ ಆಗಿದ್ರು. ಇನ್ಸ್ಟಿಟ್ಯೂಷನ್ಗಳನ್ನೆಲ್ಲ ನೀವು ನೋಡ್ಕೊಳ್ತೀರಾ ಅಥವಾ ಎಂ.ಬಿ. ಪಾಟೀಲ್ರವ್ರೆ? ಇಲ್ಲ, ಅವರೇ ನೋಡ್ಕೊಳ್ಳೋದು. ನೀವು ಯಾವ್ದ್ರಲ್ಲಿ ತಲೆ ಹಾಕೋದು? ಇಲ್ಲ. ರಾಜಕೀಯದಲ್ಲಿ ಯಾಕಂದ್ರೆ ಇವಾಗ ನಾನು 10 ವರ್ಷದಿಂದ ಅದ್ರ ಒಳಗಡೆ ಇದ್ದೀನಿ ಅಂತ ಜನ ಇವ್ರು ಆಕ್ಸೆಸಿಬಲ್ ಆಗಲ್ಲ ಅಂತ ನನ್ನ ಹತ್ರ ಬರ್ತಾರೆ. ಅವ್ರಿಗೆ ಏನ್ ಅನ್ಸುತ್ತೋ ಅವ್ರಿಗೆ ಹೇಳ್ಕೊಳಕ್ ಒಂದು ಅವಕಾಶ ಸಿಗುತ್ತೆ ಜನರಿಗೆ. ಇವ್ರ ಹತ್ರ ಅಷ್ಟೊಂದು ಟೈಮ್ ಇರಲ್ಲ, ಕೇಳಕ್ ಟೈಮ್ ಇರಲ್ಲ, ಅಥವಾ ಅದನ್ನ ಅನಲೈಸ್ ಮಾಡಿ ನೋಡಕ್ ಟೈಮ್ ಇರಲ್ಲ. ನಾನು ಒಂಚೂರು ಅದ್ರಲ್ಲಿ ಒತ್ತು ಕೊಟ್ಬಿಟ್ಟು ನೋಡಿ ಅದೇನಾದ್ರೂ ಮಾಡಾಕಿದ್ರೆ ನಾನು ಇವ್ರಿಗೆ ಹೇಳ್ತೀನಿ. ನಾವು ಈಗಿನ ದಿನಗಳನ್ನ ನೋಡ್ತಾ ಇದ್ರೆ ಎಂ.ಬಿ. ಪಾಟೀಲ್ ಅವರು ಒಂಥರ ಶಾರ್ಟ್ ಟೆಂಪರು, ಅಥವಾ ತುಂಬಾ ಬೇಗ ಕೋಪ ಬರುತ್ತೆ ಅವರಿಗೆ ಅನ್ನೋದನ್ನ ನಾವು ನೋಡ್ತೀವಿ ಈಗ. ಬಟ್ ಹೊರಗೆ ಆಗಿರ್ಬೋದು, ಅಥವಾ ನೀವು ಕಂಡಂಗೆ ಮನೆಯ ಒಳಗಡೆ ಹೇಗೆ ಅವರು ಆಕ್ಚುಲಿ ಅವರ ಸ್ವಭಾವ ಏನು? ಇಲ್ಲ, ಅದು ಮೊಮೆಂಟ್ರಿ ಇದೆ ಅವ್ರದ್ದು ಟೆಂಪರ್. ಸ್ವಲ್ಪ ಹೊತ್ತು ಮಾತ್ರ, ಹಾರ್ಡ್ಲಿ ಒಂದು ಕೋಪ ಬರುತ್ತೆ, ಒಂದು ಮರ್ಕ್ಯೂರಿ ಮೇಲ್ ಹೋದಂಗೆ, ಆಮೇಲೆ ಇಮಿಡಿಯೇಟ್ ಆಗಿ 0 ವಾಪಸ್ ಇರುತ್ತದು. ಬಟ್ ಅದು ಹೊರಗಿನ ಜಗತ್ತಿಗೆ ಕಾಣಿಸೋದಿಲ್ಲ ಅಂತ ಅನ್ಸೋದಿಲ್ವಾ? ಇಮಿಡಿಯೇಟ್ ಆಗಿ ಅವ್ರಿಗೆ ಏನ್ ಹೇಳ್ತಾರೋ ಅದಷ್ಟೇ ಕಾಣಿಸುತ್ತೆ ಅಲ್ಲಿಗೆ. ಆ ನಂತರ ಅವರಲ್ಲಿರುವಂತಹ ಗುಣ ಅದು ಇಮಿಡಿಯೇಟ್ ಆಗಿ ಅವ್ರಿಗೆ ಕೂಲ್ ಆಗ್ತಾರೆ ಅನ್ನೋದು ಕಾಣಿಸೋದಿಲ್ಲ ಅಂತ ಹೇಳಿ. ಈ ತರ ಎಂ.ಬಿ. ಪಾಟೀಲ್ ಅವರು ಕೋಪ ಮಾಡ್ಕೊಂಡ್ರು, ಗರಂ ಆದ್ರು, ಆ ತರನೇ ಕಾಣಿಸುತ್ತೆ ಅವರನ್ನು ಹೊರ ಜಗತ್ತಿಗೆ ನೋಡಿದಾಗ ಅಂತ ಹೇಳಿ. ಅದ್ರ ಬಗ್ಗೆ ನೀವು ಯಾವತ್ತಾದ್ರೂ ಮಾತಾಡಿದ್ದಿದ್ಯಾ ಕೋಪದ ಬಗ್ಗೆ? ಇಲ್ಲ, ಅವ್ರಿಗೆ ಹೇಳ್ತಾನೆ ಇರ್ತೀವಿ ಕೋಪ ಮಾಡ್ಕೋಬೇಡಿ. ಯಾಕಂದ್ರೆ ಎಲ್ಲಾ ಜನನು ಒಂದೇ ತರ ಇರಲ್ಲ.
ಸೊ ಅವ್ರವ್ರ ಪರ್ಸೆಪ್ಷನ್ ಬೇರೆ ಬೇರೆ ತರ ಐತೆ. ಈಗ ತುಂಬಾ ಜನಕ್ಕೆ ನಮ್ ಕಡೆಯವ್ರಿಗೆಲ್ಲ ಗೊತ್ತಿದೆ ಸಾಹೇಬ್ರು ಕೋಪ ಮಾಡ್ಕೊಂಡಿದಾರೆ ಅಂದ್ಮೇಲೆ ನಮ್ ಕೆಲಸ ಗ್ಯಾರಂಟಿ ಆಗತ್ತೆ ಅನ್ನೋದೇ ಇದೆ. ಜಾಸ್ತಿ ಇಫೆಕ್ಟ್ ಆಗಿರೋದೇ ಹಾಗೆ. ಕೋಪ ಮಾಡ್ಕೊಂಡಿದಾರೆ ಅಂದ್ಮೇಲೆ ನಾವು ಬಂದಿರೋ ಕೆಲಸ ಆಯ್ತು ಅನ್ನೋ ಲೆಕ್ಕದಲ್ಲೂ ಇದಾರೆ ಜನ. ಇನ್ ಕೆಲವೊಬ್ರು ಹೌದಪ್ಪ ಅವ್ರು ಸಿಟ್ ಮಾಡ್ಕೊಂಡ್ರು ನಾವ್ ಇನ್ ಹೋಗ್ಲೇಬಾರ್ದು ಅನ್ನೋ ಲೆಕ್ಕನೂ ಇದೆ. ಸೊ ಅದು ಎಲ್ಲಾ ಜನರು ಅವ್ರವ್ರದ್ದು ವಿಚಾರ. ಮಕ್ಕಳ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ, ಮನೆ ನಡೆಸುವಂಥ ಜವಾಬ್ದಾರಿ ನಾನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಆ ಸಪೋರ್ಟಿವ್ ರೋಲ್ ತಂದು ಸರಿದಿದೆ. ಇನ್ನು ರಾಜಕೀಯವಾಗಿಯೂ ಕೂಡ ಸ್ವಾಭಾವಿಕವಾಗಿ ಜನರು ಹಚ್ಕೊಳ್ಳುವಂಥ ಒಂದು ಸ್ವಭಾವ ಇದೆ. ಒಂದೊಂದು ಕಡೆ ಹೆಣ್ಮಕ್ಳಲ್ಲಿ ಕೆಲವೊಬ್ಬರು ಜನರು ಒಂದು ಊರಲ್ಲಿ ಕೆಲವೊಬ್ಬರು ಕಡೆ ನನಗಿಂತ ಜಾಸ್ತಿ ಅವ್ರು ಪಾಪ್ಯುಲರ್ ಅದಾರ. ಅವರು ಒಂದು ಸಮಾಧಾನದಿಂದ ಅದು ಬರ್ತದೆ. ನಾವು ಒತ್ತಡದಲ್ಲಿರ್ತೀವಿ, ಎಷ್ಟೋ ಸಲ ನಾವು ಸಿಟ್ಲೈನನ್ನು ಮಾತಾಡಿರ್ತೀವಿ, ಇದೆಲ್ಲರೂ ಕೂಡ ಇರ್ತದೆ. ಹೀಗಾಗಿ ಒಂದು ಗಣನೀಯ ಪಾತ್ರವನ್ನು ವಹಿಸಿದ್ದಾರೆ. ಅವರ ರಾಜಕೀಯದ ಬೆಳವಣಿಗೆ ಇಲ್ಲಿವರೆಗಿನ ಜೀವನವನ್ನ ನಾವು ಗಮನಿಸ್ತಾ ಹೋದ್ರೆ 4 ಬಾರಿ ಶಾಸಕರಾಗಿದ್ದಾರೆ, ಒಂದ್ಸಲ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ, ಮಿನಿಸ್ಟರ್ ಕೂಡ ಪೋಸ್ಟ್ ಸಿಕ್ಕಿದೆ ಅಂತ ಹೇಳಿ. ಒಂದು ಹೇಳ್ಬೇಕನ್ಸಿದೆ ನನ್ಗೆ ಯಾವಾಗ್ಲೂ ಮೀಡಿಯಾದವ್ರಿಗೆ, ನಮ್ ಗೌರ್ಮೆಂಟ್ದವ್ರಾಗ್ಲಿ ಯಾರೇ ಆಗ್ಲಿ, ಈ ಸ್ತ್ರೀ ಶಕ್ತಿ ಸ್ವಸಹಾಯದವ್ರಿಗೆ ಮಾತ್ರ ಒಂದು ಮೆಸೇಜ್ ಮುಟ್ಟಿಸ್ಬೇಕು ಅಂತ. ಸೊ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಿಗೆ ನಮ್ಗೆ ಸರ್ಕಾರದವ್ರು ಮಾಡಿಕೊಟ್ಟಿರೋ ಯೋಜನೆ ಬಗ್ಗೆ ಅವರಿಗೆ ತಿಳುವಳಿಕೆ ಇಲ್ಲ. ಸೊ ಸರಿಯಾಗಿ ಅವ್ರ ತಿಳುವಳಿಕೆ ಹೇಳ್ಕೊಡ್ಬೇಕು ಅಂತ ವಿನಂತಿ ಮಾಡ್ಕೋತೀನಿ ನಾನು ಸರ್ಕಾರದವ್ರಿಗೆ. ನಿಮ್ಮ ಯಜಮಾನ್ರೆ ಸರ್ಕಾರದಲ್ಲಿದ್ದಾರೆ, ಯಾವತ್ತೂ ಕೂಡ ಇದನ್ನ ಕೇಳಿಲ್ವಾ ನೀವು, ಅಥವಾ ಇದನ್ನ ತಿಳಿಸುವಂತ ನಾನು ಅವ್ರಿಗೆ ಡೈಲಿ ಅದನ್ನೇ ಹೇಳ್ತೀನಿ. ಅವ್ರಿಗೆ ಅದೆಲ್ಲ ಮೈನರ್, ಅವ್ರು ಮಾಡ್ತಾ ಇರೋದೇ ದೊಡ್ಡದು. ಅವ್ರ ಡಿಪಾರ್ಟ್ಮೆಂಟ್ ಅವ್ರ ಕೆಲಸಲ್ಲೇ ಇದಾರೆ. ಇವ್ರು ಏನಪ್ಪ ಹೆಣ್ಮಕ್ಳು ಇದನ್ನೇ ಹೇಳ್ತಾರ ಬಿಡೋ ಅನ್ನೋ ಲೆಕ್ಕ ಯಾವಾಗ್ಲೂ ಇದ್ದಿದ್ದೇ ಮಾತ್ರ ವಿಷಯ. ಹೌದು, ನೀವು ಯೋಜನೆಗಳನ್ನೇನೋ ಮಾಡ್ತಾ ಇದ್ದಾರೆ, ಬಟ್ ಆ ಯೋಜನೆಗಳು ಇಂಪ್ಲಿಮೆಂಟೇಷನ್ ಯಾವ ತರ ಆಗಿದೆ ಆಗಿಲ್ಲೋ ಅನ್ನೋದು ನೋಡೋರು ಮಾತ್ರ ಯಾರಿಲ್ಲ. ಯೋಜನೆ ಡಿಕ್ಲೇರ್ ಮಾಡ್ಬಿಡ್ತಾರೆ, ಸರಿಯಾಗಿ ಇಂಪ್ಲಿಮೆಂಟ್ ಆಗಿದೆ. ನನ್ನ ಲೈಫಲ್ಲಿ ಒಂದು ಇದೆ ಇಂಟ್ರೆಸ್ಟ್. ಇವತ್ತು CM ಸಾಹೇಬ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ನಮ್ ಲೇಡಿ ಮಿನಿಸ್ಟರ್ಸ್ ಇರ್ಬೋದು, ವಿಮೆನ್ ಮಿನಿಸ್ಟರ್, ಯಾರು ಒಬ್ರು ಅದ್ರ ಬಗ್ಗೆ ಕಷ್ಟನೇ ಪಟ್ಟಿಲ್ಲ. ಅನೌನ್ಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಸಿಟ್ಟಿಂಗ್ MLAsಗೆ ಅದು ಇಲೆಕ್ಷನ್ ಬಂದಾಗ ತುಂಬಾ ಕಷ್ಟ ಆಗ್ತಾ ಇದೆ. ಕಾವೇರಿ ವಿಷಯವನ್ನೇ ನಾವು ಇಟ್ಕೊಳ್ಳೋದಾದ್ರೆ ಅಲ್ಲಿದ್ದಂತಹ ಒಂದು ಸೂಕ್ಷ್ಮ ಗ್ರಹಿಕೆ ಕೂಡ ಅಲ್ಲಿ ನಾವು ಗಮನಿಸಬಹುದು. ಅದು ತುಂಬಾ ಸೆಂಟಿಮೆಂಟ್ ಇಶ್ಯೂ ಕೂಡ ಆಗಿತ್ತು ಅಂತ ಹೇಳಿ. ಆ ಸಂದರ್ಭದ ಹೇಗಿತ್ತು? ಮನೆಯಲ್ಲಿ ಹೇಳ್ಕೊಳ್ತಾ ಇದ್ರ ಈ ತರ ಇದೆ ಸಿಚುವೇಶನ್, ಈ ತರ ಅನ್ನೋದನ್ನ ಹೇಳ್ಕೊಳ್ತಾ ಇದ್ರ? ಇಲ್ಲ, ಅವ್ರು ಯಾವಾಗ್ಲೂ ಒಂದು ಈ ಸಿಚುವೇಶನ್ಗಳನ್ನ ಮನೇಲಿ ಯಾರ ಜೊತೆಗೆ ನಮ್ಮ ಹತ್ರ ಡಿಸ್ಕಸ್ ಮಾಡೋದೇ ಇಲ್ಲ. ಅಥವಾ ನಾವಾದ್ರೂ ಅವ್ರ ಪ್ರೈವೇಸಿಯಲ್ಲಿ ನಾನು ಹೋಗೋದೇ ಇಲ್ಲ. ಅವ್ರ ಸ್ಪೇಸ್ ಅವ್ರಿಗಿದೆ, ನಮ್ಮ ಸ್ಪೇಸ್ ನಮ್ಗಿದೆ. ಬಟ್ ನಮ್ಗೆ ಗೊತ್ತಾಗುತ್ತಲ್ಲ, ಇವಾಗ ಮೀಡಿಯಾ ಸ್ಟ್ರಾಂಗ್ ಇದೆ, ಟಿವಿಯಲ್ಲಿ ನೋಡ್ತಾ ಇರ್ತೀವಿ ಏನಾಗ್ತಾ ಇದೆ ಅಂತ. ಸೊ ಅವ್ರನ್ನ ಅವ್ರ ಬಾಡಿಗೆ ಬಿಟ್ಬಿಟ್ಟು ಅವ್ರಿಗೆ ಸಿಗೋದೇ ಟೈಮ್ ಸ್ವಲ್ಪ ಕಮ್ಮಿ ರೆಸ್ಟ್ ಮಾಡೋದಕ್ಕೆ ಮನೆಗೆ ಬಂದಾಗೆಲ್ಲ. ಸೊ ಅವ್ರನ್ನ ನಾವು ಅಷ್ಟಕ್ಕೆ ರಿಲ್ಯಾಕ್ಸ್ ಆಗಕ್ಕೆ ಬಿಟ್ಬಿಟ್ಟಿದೀವಿ. ಅದೇ ಕಾವೇರಿ ವಿಷಯ ಸಂದರ್ಭದಲ್ಲಿ ತುಂಬಾ ಓದ್ತಾ ಇದ್ರ ಇವರು, ಅಥವಾ ತುಂಬಾ ತಿಳ್ಕೊಳ್ತಾ ಇದ್ರ, ಅದ್ರ ಬಗ್ಗೆ ಅಧ್ಯಯನ ಮಾಡೋದು ಆ ತರದ್ದೇನಾದ್ರೂ ಇತ್ತ? ತುಂಬಾ ಮಾಡಿದ್ದಾರೆ. ನೀವು ಅವ್ರ ರೂಮಲ್ಲಿ ನೋಡಿದ್ರೆ ಬೆರಳಿಡಕ್ಕೂ ಜಾಗ ಇಲ್ಲ, ಅಷ್ಟು ಬುಕ್ಸ್ ಇದೆ. ಓದುವ ಹವ್ಯಾಸ ಮೊದ್ಲಿಂದಲೂ ಇತ್ತ ಅವರಿಗೆ? ಹೇಗೆ? ಮೊದ್ಲಿಂದಾನು ಓದುವ ಹವ್ಯಾಸ ಇದೆ. ಮತ್ತೆ ಬೇರೆ ಬೇರೆ ಬುಕ್ಸ್ ಇದು ಒಂದೇ ಅಲ್ಲ, ಆರ್ಕಿಟೆಕ್ಚರ್ ಡೈಜೆಸ್ಟ್ ಅಂದ್ರೆ ತುಂಬಾ ಇಷ್ಟ. ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಫಿಲಾಸಫಿಗೆ ಸಂಬಂಧಪಟ್ಟಂತೆ ಕೂಡ ಇಂಟ್ರೆಸ್ಟ್? ಎಲ್ಲದರಲ್ಲೂ ಇಂಟ್ರೆಸ್ಟ್ ಐತೆ ಓದೋದ್ರಲ್ಲಿ. ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡಿದ್ದಾರೆ, ಎಂಟರ್ಟೈನ್ಮೆಂಟ್ ಬಗ್ಗೆನೂ ತಿಳ್ಕೊಂಡಿದ್ದಾರೆ. ಅಷ್ಟೇ ಅವರು ಫುಲ್ ಇದು ಇದೆ ಅವ್ರಿಗೆ ಇನ್ಫಾರ್ಮೇಶನ್. ನನ್ಗಿರಲ್ಲ, ಅವ್ರು ಟಿವಿ ನೋಡಲ್ಲ, ಎಂಟರ್ಟೈನ್ಮೆಂಟ್ ಮೂವಿ ನೋಡಲ್ಲ, ಏನೋ ನೋಡಲ್ಲ, ಬಟ್ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಗೊತ್ತು. ಯಾರ್ಯಾರು ಇದಾರೆ ಯಾವ ಮೂವಿಯಲ್ಲಿ ಅಷ್ಟು ಗೊತ್ತಿರುತ್ತೆ, ಅವೆಲ್ಲ ಗೊತ್ತಿರುತ್ತೆ ಓದೋದ್ರಿಂದ. ಇಲ್ಲಿ ಮ್ಯಾಗ್ಝಿನ್ ಏನ್ ಸಿಕ್ಕರೂ ಓದ್ತಾರೆ. ನೀವು ಇಬ್ರು ಟೂರ್ಗೆ ಹೋಗೋದು ಆತರ ಅಂದ್ರೆ ಈಗಲ್ಲ, ಮೊದ್ಲಿಂದಲೂ ಹೋಗುವಂತದ್ದು ಇದೆಯಾ? ಇಲ್ಲ, ಜಾಸ್ತಿ ಏನ್ ಹೋಗಿಲ್ಲ. US ಗೆ ಎಲ್ಲ ಹೋಗಿ ಬಂದ್ವಿ. ಒಂದ್ಸಲಿ US ವಿಸಿಟ್ ಮಾಡಿದೀವಿ. ಅದಾದ್ಮೇಲೆ ರೋಮ್, ಪ್ಯಾರಿಸ್ ಹಾಲಿಡೇ ಹೋದ್ವಿ ಮಗನ್ ಕರ್ಕೊಂಡು. ದೊಡ್ಡವನು ಸ್ವಲ್ಪ ದೊಡ್ಡವನ್ ಕರ್ಕೊಂಡು ಹೋಗಿದ್ದಾರೆ US ಗೆಲ್ಲ. ಅವ್ನ ಎಜುಕೇಶನ್ ಬಿಡಕ್ಕೆಲ್ಲ ಅವರೇ ಹೋದ್ರು US ಗೆ. ಅವರಿಗೂ ಟ್ರಾವೆಲಿಂಗ್ ಇಷ್ಟ, ಬೇರೆ ಬೇರೆ ಕಂಟ್ರಿ ನೋಡೋದು, ಬೇರೆದ್ರ ಬಗ್ಗೆ ತಿಳ್ಕೊಳ್ಳೋದು, ಅದು ಎಲ್ಲ ಇಷ್ಟ. ಮಗ US ಅಲ್ಲಿ ಗ್ರಾಜುಯೇಟ್ ಆಗಿದ್ದಾನೆ, ದೊಡ್ಡ ಮಗ. ಇವಾಗ ಅವನು ಬಿಜಾಪುರ, ಅದೇ ನಮ್ದು BLD ಇನ್ಸ್ಟಿಟ್ಯೂಷನ್ ಡೈರೆಕ್ಟರ್ ಆಗಿದ್ದಾನೆ, ಅಲ್ಲಿ ಬಿಜಾಪುರಲ್ಲಿ ಇದ್ದಾನೆ ಈಗ. ಚಿಕ್ಕ ಮಗ ಈಗ 9th ಮುಗಿಸಿ ಇನ್ಮೇಲೆ 10th ಹೋಗ್ತಾನೆ. USA ಅಂತ ಹೇಳಿದಾಗ ನೆನಪಾಯ್ತು ನನಗೆ ಒಂದು ಮಾತು. ನಿಮ್ಮ ಮೇಲೆ ಮೊನ್ನೆವರೆಗೂ ಕೂಡ ಕೇಳಿ ಬಂದಿದ್ದೇನೆ, ಅಂದ್ರೆ ನೀವು ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆಗ್ತೀರಿ ಅಥವಾ ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತೀರಿ ಅಂತ ಹೇಳಿ. ಈ ಮಾತು ಕೇಳಿದಾಗ ಏನ್ ಅನ್ಸ್ತು? ಹೌದಾ, ಅದು ನಿಜನಾ? ನಂಗೆ ತುಂಬಾ ನಗು ಬಂತು ರೀ. ಈಗೂ ಮೂರ್ಖರು ಇರ್ತಾರಲ್ಲ ಅಂತ. ಅಲ್ಲ, ಇಡೀ ಜಗತ್ತಿಗೆ ಗೊತ್ತು ಸಾಹೇಬ್ರು ಇಷ್ಟೊಂದು ನೀರಾವರಿ ಕೆಲಸ ಮಾಡಿದ್ದಾರೆ. ನಾನ್ 3 ಹೊತ್ತು ಬಿಜಾಪುರಲ್ಲಿ ಇರ್ತೀನಿ. ನಮ್ಮ ತಾಯಿ ಮನೆ ಬಿಜಾಪುರ, ಗಂಡನ ಮನೆ ಬಿಜಾಪುರ. ನನ್ಗೇನ್ ಬೇಕಾಗಿತ್ತು ಹೇಳಿ? ಅಮೆರಿಕಾಗ ಹೋಗಿ ಅಲ್ಲಿ ನೆಲೆಸೋ ಅಂತ ಸಿಚುವೇಶನ್ ಬಂದಿಲ್ಲ, ಬರೋದು ಇಲ್ಲ. ನನ್ ಮಕ್ಳು ಹೋಗಿದ್ರು ನಾನು ಇರಲ್ಲ.
ಇನ್ನು ನನ್ನ ಮಗ ಅಂತೂ ಎಜುಕೇಶನ್ ಅಲ್ಲಿ ಗ್ರಾಜುಯೇಷನ್ ಮುಗಿಸಿ ಅವನು ವಾಪಸ್ ಬಂದು ಇಲ್ಲಿ ದುಡಿತಾ ಇದ್ದಾನೆ ಬಿಸಿಲಲ್ಲಿ, ನಮ್ಮಂತ ಊರ್ ಬಿಸಿಲಲ್ಲಿ. ಈಗ ಯಾರ ಮಕ್ಳು ಕೆಲವೊಬ್ರು ಅಲ್ಲಿ US ಕಂಡ್ರೆ ಅಲ್ಲೇ ಉಳ್ಬಿಡ್ತಾರೆ, ಯಾರು ಬರ್ತೀನಿ ಅಂತ ಹೇಳಲ್ಲ. ಅಂತವ್ನ್ ಬೆಂಗಳೂರಲ್ಲೂ ಇಲ್ಲ, ಬಿಜಾಪುರಲ್ಲಿ ಹೋಗ್ಬಿಟ್ಟು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾನೆ. ಡೈಲಿ ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಇದೆ, ಎಲ್ಲರಲ್ಲೂ ಕಂಡು ಬರ್ತಾ ಇದ್ದಾನೆ, ನಾನ್ ಕಂಡು ಬರ್ತಾ ಇದ್ದೀನಿ. ಜನಕ್ಕೆ ಗೊತ್ತಾಗಲ್ವಾ ಇವರು? ನಾವೇನಕ್ಕೆ ಅಲ್ಲಿ ಹೋಗಿ ಸೆಟ್ಲ್ ಹಾಕೋದಿದ್ರೆ ನಮ್ಗೆ ಯಾಕೆ ಇದ್ ಬೇಕಾಗಿತ್ತು? ಇಷ್ಟೆಲ್ಲ ಕೆಲಸ ಮಾಡೋದು ಬೇಕಾಗಿರ್ಲಿಲ್ಲ ನಮ್ಗೆ. ನಾವು ಯಾವತ್ತೂ ಹೋಗಿ ಸೆಟ್ಲ್ ಹಾಕ್ಬೋದಾಗಿತ್ತು, ಆರಾಮಾಗಿರ್ಬೋದಾಗಿತ್ತು, ಏನು ಕಮ್ಮಿ ಇಲ್ಲ. ನಮ್ಗೇನು ಪಾಲಿಟಿಕ್ಸ್ ಇಂದಾನೆ ದುಡ್ಡು ಬಂದಿದೆ, ಇದರಿಂದಾನೆ ದುಡ್ಡು ಮಾಡ್ಕೊಂಡಿದೆ, ಅದು ಇಲ್ಲ. ನಮ್ ಬೋತ್ ಸೈಡ್ ಫ್ಯಾಮಿಲಿ, ವಿ ಆರ್ ವೆಲ್ ಟು ಡೂ ಫ್ಯಾಮಿಲೀಸ್. ನಾವು ಮುಂಚೆನೂ ಹೋಗಿ ಸೆಟ್ಲ್ ಆಗ್ಬೋದಾಗಿತ್ತಲ್ಲ. ಒಂದು ಪೊಲಿಟಿಕಲ್ ಲೈಫ್ ಅಲ್ಲಿ ಇರೋರ ವೈಫ್ ಆದ್ರೆ ಇಂತಹ ಸಿಚುವೇಶನ್ ಎದುರಿಸಬೇಕಾದಂತಹ ಸಿಚುವೇಶನ್ ನಿರ್ಮಾಣ ಆಗತ್ತೆ ಇತ್ತೀಚಿನ ದಿನಗಳಲ್ಲಿ ಅಂತ ಅನ್ಸಿದ್ದಿದ್ಯಾ? ಆಬ್ವಿಯಸ್ಲಿ. ಇಲ್ಲಾಂದ್ರೆ ಬೇರೆಯವ್ರಿಗೆ ಯಾರು ಕೇಳ್ತಾರ? ಇವಾಗ ಬಿಸ್ನೆಸ್ ಮ್ಯಾನ್ ಅವ್ನು ಗ್ರೀನ್ ಕಾರ್ಡ್ ಆದ್ರೂ ಮಾಡ್ಲಿ, ಎರಡೆರಡು ಪಾಸ್ಪೋರ್ಟ್ ಆದ್ರೂ ಇಟ್ಕೊಳ್ಳಿ, ಅವ್ರಿಗೆ ಕೇಳಿದ್ರ? ಇಲ್ವಲ್ಲ, ನಮ್ಗೆ ತಾನೇ ಕೇಳಿದ್ದವ್ರು. ನಿಮ್ಗೆ ಡಿಸ್ಟರ್ಬ್ ಆಗಿದ್ದ ಹೌದಾ ಅವತ್ತು? ಇಲ್ಲ, ನಂಗೆ ಡಿಸ್ಟರ್ಬ್ ಆಗಿಲ್ಲ. ನಾನು ತುಂಬಾ ನಕ್ಕಿದ್ದೀನಿ. ನನ್ಗೆ ಫಸ್ಟ್ ಆ ಸೆಂಟೆನ್ಸ್ ಬಂದಿದ್ಮೇಲೆ ತುಂಬಾ ನಕ್ಕಿದ್ದೀನಿ ರೀ. ಫಸ್ಟ್ ಟೈಮ್ ಅಷ್ಟು ನಕ್ಕಿರ್ಬೇಕು ನಾನೇನೋ. ನಂಗೆ ಒಳ್ಳೆ ಜೋಕ್ ಆಯ್ತದು. ನಾಯಿಗಳಂದ್ರೆ ಇಷ್ಟನಾ? ತುಂಬಾ ಇಷ್ಟ. ಓಕೆ, ಅಂದ್ರೆ ಇಲ್ಲಿರೋದ ಊರಲ್ಲಿರೋದ ನಾಯಿಗಳು? ಇಲ್ಲ, ಇಲ್ಲಿ ಹೇಳಿದೆ, ಸದ್ಯ ಊರಿಗೆ ಕಳ್ಸಿದೀನಿ ಅವ್ರನ್ನ. ಮೊದ್ಲಿನ ನಾಯಿಗಳ ಬಗ್ಗೆ? ಹುಟ್ಟದಾಗಿಂದಾನು ನಮ್ಮ ಮನೆಯಲ್ಲಿ ಯಾವಾಗ್ಲೂ 3 ನಾಯಿಗಳು, ಅಮ್ಮ ಮನೆಯಿಂದಾನು. ನಾಯಿಗಳು, ಒಟ್ಟಿನಲ್ಲಿ ಪ್ರಾಣಿಗಳಂದ್ರೆ ನಂಗೆ ಪ್ರೀತಿ. ನನ್ನ ಚಿಕ್ಕ ಮಗನ್ಗೂ ಪ್ರೀತಿ. ಪ್ರಾಣಿಗಳು, ಮನೇಲಿ ಬರ್ಡ್ಸ್ ಇದೆ. ಸೊ ಅವನ್ನೆಲ್ಲ ಬಿಟ್ಟು ನಾನು ಗ್ರೀನ್ ಕಾರ್ಡ್ ತಗೊಂಡು ಹೋಗೋದು ನಾನು ಥಿಂಕು ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ. ಈಗ ಮೊನ್ನೆ ಅಷ್ಟೇ 25 ಕೋಟಿ ರೂಪಾಯಿ ಕಮಿಷನ್ ಅನ್ನ ಪಡ್ಕೊಂಡಿದ್ದಾರೆ ಇವರು ಅನ್ನುವಂತ ಮೇಲೆ ಇವರ ಮೇಲೆ ಕೂಡ ಆರೋಪ ಬಂತು. ಆ ಸಂದರ್ಭ ಕೂಡ ಇಮಿಡಿಯೇಟ್ ಆಗಿ ಪ್ರೆಸ್ ಮೀಟ್ ಮಾಡುವಂತದ್ದು, ಅದ್ರ ಮೇಲೆ ಮಾಡಿದ್ರು. ಆ ಸಂದರ್ಭ ಕೂಡ ಸಾಕಷ್ಟು ಗರಂ ಆಗಿದ್ರು ಇವರು ಅಂತ ಹೇಳಿ. ಅದನ್ನ ಕಡಿಮೆ ಮಾಡುವಂತ ಪ್ರಯತ್ನಗಳು ಆಗುತ್ತಾ ಮನೇಲಿ? ಯೋಗ ಮಾಡೋದು ಆ ತರ ಎಲ್ಲ? ಇಲ್ಲ ಮೇಡಮ್, ಆಗಲ್ಲ. ಅದು ಮೊದಲು ಅವ್ರ ನೇಚರೇ ಆಗಿದೆ 80%. ಮತ್ತೆ ಯೋಗ ಮಾಡಕ್ಕೆ ಇದಕ್ಕೆಲ್ಲ ಟೈಮೇ ಇಲ್ಲ ಅವ್ರಿಗೆ. ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೂ ಕೂಡ ಟೈಮ್ ಇಲ್ವಾ ಅವರಿಗೆ ಹೇಗೆ ಅಂತ? ಕೊಡ್ತಾರೆ, ಇದು ಇರ್ತಾರಲ್ಲ ಅವಾಗೆಲ್ಲ ಕೊಡ್ತಾರೆ. ಮಕ್ಕಳ ಜೊತೆಗೆ, ಮಕ್ಳಿಗೆ ತುಂಬಾ ಕ್ಲೋಸ್ ಇದ್ದಾರೆ, ನನ್ಗೂನು ಅಷ್ಟೇ ಕೊಡ್ತಾರೆ ಟೈಮ್. ಏನ್ ತೊಂದ್ರೆ ಏನಿಲ್ಲ. ಅಥವಾ ನಾವು ಏನು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಮಕ್ಕಳ ಜೊತೆಗೆಲ್ಲ ತುಂಬಾ ಮಾತಾಡ್ತಾ ಇರ್ತಾರೆ, ಫೋನಲ್ಲಿ ಮಾತಾಡ್ತಾರೆ, ಅದೆಲ್ಲ ಮಾಡ್ತಾರೆ ಅವ್ರು. ಮಕ್ಕಳ ಬಗ್ಗೆ ಇರುವಂತಹ ಕನಸೇನು ಅವ್ರಿಗೆ? ಆಕ್ಚುಲಿ ದೊಡ್ಡವನ್ನ ಅದೇ ಓದಿಸಿದ್ದು ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ. ಸ್ವಲ್ಪ ಅವ್ನು ಈ ಪಾಲಿಟಿಕ್ಸ್ ಅಲ್ಲಿ ಬೇಡ, ಏನಕ್ಕೆ ಇದೆಲ್ಲ ಇಷ್ಟೊಂದು ಕಷ್ಟ ಪಡ್ಬೇಕು, ಅವನ್ನ ಇಂಡಿಪೆಂಡೆಂಟ್ ಆಗಿರ್ಲಿ ಅಂತ ಮಾಡಿದ್ರು. ಬಟ್ ಸಿಚುವೇಶನ್ ಅವನಿಗೆ ಇಂಟ್ರೆಸ್ಟ್ ಇದೆ, ಸೊ ಈಗ ಬಂದಿದ್ದಾನೆ. ಅವನೇನು ಪಾಲಿಟಿಕ್ಸ್ ಅಲ್ಲಿ ಹೋಗ್ತಾನಂತ ನಾನು ಹೇಳಲ್ಲ, ಬಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ನೋಡ್ಕೊಳ್ಳೋಣ ಅಂತ ಅವ್ನಿಗೆ ತುಂಬಾ ಆಸೆ ಇದೆ. ಸೊ ಅದು ಮಾಡಕ್ ಬಿಟ್ಟಿದ್ದಾರೆ, ಅವನಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅವ್ರು. ನಾನಾಗ್ಲಿ ಅವ್ರಾಗ್ಲಿ ಯಾವತ್ತೂ ನನ್ನ ಮಕ್ಕಳಿಗೆ ನಾವು ಇದು ಹಾಕ್ಲಿಲ್ಲ, ಇದೇ ಮಾಡ್ಬೇಕು, ನೀನ್ ಇಂಜಿನಿಯರೇ ಆಗ್ಬೇಕು, ನೀನ್ ಡಾಕ್ಟರೇ ಆಗ್ಬೇಕು, ನೀನ್ ಇದನ್ನೇ ಮಾಡ್ಬೇಕು ಅಂತ. ಅವ್ರವ್ರಿಗೆ ಏನ್ ಇಷ್ಟನೋ ನಾನು ಅದು ಮಾಡಕ್ ಬಿಟ್ಟಿದೀನಿ. ಅವ್ರಿಗೆ ಒಳ್ಳೆ ಕಲ್ಚರ್ ಕೊಟ್ಟಿದೀವಿ. ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇದೆಯಾ ಮಗನಿಗೆ? ದೊಡ್ಡ ಮಗನಿಗೆ ಪಾಲಿಟಿಕ್ಸ್ ಸೇರ್ಬೇಕಂತ ಇಂಟ್ರೆಸ್ಟ್ ಇಲ್ಲ, ಬಟ್ ಜನರಿಗೆ ಏನಾದ್ರು ಹೆಲ್ಪ್ ಆಗೋದಾದ್ರೆ ಅವ್ನು ಡೆಫಿನೆಟ್ ಆಗಿ ಮಾಡ್ತಾ ಇದ್ದಾನೆ. ಅವ್ರ ತಂದೆಗೆ ಕ್ಯಾಂಪೇನಿಂಗ್ ಮಾಡೋದಾಗ್ಲಿ, ಅವ್ರ ತಂದೆ ಬಗ್ಗೆ ಮಾಡೋದಾಗ್ಲಿ, ಅದೆಲ್ಲ ಮಾಡ್ತಾ ಇದ್ದಾನೆ. ಚಿಕ್ಕ ಮಗನ ಮೇಲೆ ಇರುವಂತಹ ಕನಸು? ಚಿಕ್ಕ ಮಗಂದು ಇನ್ನೂ ನಾವೇನು ಯೋಚನೆ ಮಾಡಿಲ್ಲ, ಇನ್ನು ಚಿಕ್ಕವನಿದ್ದಾನೆ. ಆಮೇಲೆ ಅವನದೇ ಆದ, ಅವ್ನು ತುಂಬಾ ಇಂಡಿಪೆಂಡೆಂಟ್ ಇದ್ದಾನೆ, ಡಿಟರ್ಮೈಂಡ್ ಥಿಂಕಿಂಗ್ ಇದೆ ಅವನಿಗೆ. ಸೊ ಅವ್ನ್ ಏನ್ ಮಾಡ್ಬೇಕು ಅನ್ನೋದು ಅವ್ನು ಡಿಸೈಡ್ ಮಾಡ್ಕೊಂತಾನ ಅವನುವೆ. ಸೊ ಅವ್ನು ತುಂಬಾ ಇಂಡಿಪೆಂಡೆಂಟ್ ಆಗಿದ್ದಾನೆ. ನಿಮ್ಮ ಹಾಬೀಸ್ ಏನು? ನನ್ನ ಹಾಬೀಸ್ ಮ್ಯೂಸಿಕ್, ರೀಡಿಂಗ್. ನೀವು ಓದ್ತೀರಿ? ಓದ್ತೀನಿ, ಬಟ್ ಇವ್ರ ತರ ಇಷ್ಟೊಂದೆಲ್ಲ ಅಫಿಷಿಯಲ್ ಆಗಿ ಓದಲ್ಲ. ನಂದು ಇಂಟ್ರೆಸ್ಟೇ ಬೇರೆ. ನಾವೆಲ್ಸ್ ಓದ್ತಿದ್ದೆ ಮುಂಚೆ, ತುಂಬಾ ನಾವೆಲ್ಸ್ ಓದ್ತಿದ್ದೆ. ನಾವು ಐ ಹ್ಯಾವ್ ಟರ್ನ್ಡ್ ಇಂಟು ಫಿಲಾಸಫಿಕಲ್ ರೀಡರ್. ಐ ಲೈಕ್ ಟು ರೀಡ್ ಫಿಲಾಸಫಿ. ಮತ್ತದು ಟೈಮ್ ಇದ್ದಾಗ, ಮೋಸ್ಟ್ ಆಫ್ ದ ಟೈಮ್ ನಾನು ಬಿಸಿ ಇದ್ದೀನಿ ಕಿಚನ್ ಅಲ್ಲಿ. ಐ ಲವ್ ಕುಕ್ಕಿಂಗ್. ನಂಗೆ ಅಡುಗೆ ಮಾಡೋದು ಇಷ್ಟ, ತಿನ್ಸೋಕ್ ಇಷ್ಟ, ಎಲ್ರಿಗೂ ತಿನ್ಸೋದು ಇಷ್ಟ ನನಗೆ. ಎಲ್ಲಾರನು ಶೇರ್ ಮಾಡ್ಕೊಂಡು ತಿಂದ್ರೆ ನಂಗೆ ಸಮಾಧಾನ. ಅವ್ರದ್ದು ಫೇವ್ರೆಟ್ ಫುಡ್ ಯಾವುದು? ಅಭ್ಯಾಸ ಆಗಿದೆ. ಎಂ ಬಿ ಪಾಟೀಲ್ ಅವರ ಹವ್ಯಾಸಗಳು ಏನೇನು? ಓದೋದು, ಅದ್ರ ಜೊತೆಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಅವರಿಗೆ ಹೇಗೆ? ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಮುಂಚೆ, ಇವಾಗಿಲ್ಲ ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟೆಂಟ್. ಬಟ್ ಇಲ್ಲ, ಸ್ಪೋರ್ಟ್ಸ್ ಅಲ್ಲೂ ತುಂಬಾ ಇಂಟ್ರೆಸ್ಟ್. ಅವ್ರು ತುಂಬಾ ಕ್ರಿಕೆಟ್ ಆಡ್ತಿದ್ರು. ಈಗಲೂ ಈಗ ಹಾಲಿಡೇ ಹೋದಾಗ ಏನಾದ್ರು 10 ನಿಮಿಷ ಆಡಂದ್ರೆ ಎಲ್ಲ ಕ್ಯಾರಂ ಬೋರ್ಡು ಅವರೇ ಸ್ವೀಪ್ ಮಾಡ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಅದಿದೆ, ಇಂಟ್ರೆಸ್ಟ್ ಇದೆ ಸ್ಪೋರ್ಟ್ಸ್ ಅಲ್ಲಿ. ಇನ್ನು ಲಿಂಗಾಯತ ಧರ್ಮದ ಇಶ್ಯೂ ಬಂದ ಸಂದರ್ಭದಲ್ಲಿ ಫಸ್ಟ್ ಹೆಸರು ಬಂದಿದೆ ಎಂ ಬಿ ಪಾಟೀಲ್ ಅವರ ಹೆಸರು ಅಂತ ಹೇಳಿ. ಆ ಸಂದರ್ಭದಲ್ಲಿ ನಿಮ್ಗೆ ಅನ್ಸಿತ್ತಾ ಇದು ಬೇಕಾ ಬೇಡ ಅನ್ನುವಂತ ಅನ್ಸಿದ್ದಿದೆಯಾ? ಏನೋ ಒಂದ್ಸಲಿ ಅನ್ಸಿತ್ತು, ಬಟ್ ಆಮೇಲೆ ಅನ್ಸ್ತು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಸ್ವಲ್ಪ ಗಲಾಟೆಗಳಾದ್ಮೇಲೆ ಒಂದು ಸಲ ನನ್ನ ಥಾಟ್ ಬಂದ್ ಹೋಗಿದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆಗ್ಲೇಬೇಕಿತ್ತು. ಅಂದ್ರೆ ಆವಾಗ ಥ್ರೆಟ್ನಿಂಗ್ ಬರುವಂತಹ ಸಿಚುವೇಶನ್ ಇತ್ತು, ಅಥವಾ ಇವ್ರ ಬಗ್ಗೆ ಬೆದರಿಕೆ ಹಾಕುವಂಥದ್ದು ಯಾವಾಗ್ಲೂ ಮೀಡಿಯಾದವ್ರ ಕೂಡ ಅವ್ರು ಹೇಳ್ತಾ ಇದ್ರು, ಬೆದರಿಕೆಗಳು ಎಲ್ರಿಗೂ ಬರ್ತಾನೆ ಇದೆ ಅಂತ ಹೇಳಿ, ಹೊರಟ್ಟಿಗೆ ಆಗಿರ್ಬೋದು, ಇವರಿಗೆ ಆಗಿರ್ಬೋದು ಅಂತ ಹೇಳಿ. ಆ ಸಂದರ್ಭದಲ್ಲಿ ಆತಂಕ ಆಗಿದ್ದಿಲ್ವಾ ನಿಮ್ಗೆ? ಇಲ್ಲ,
ಆ ಥರ ಯಾವಾಗ ಆತಂಕ ಥರ ಯಾವುದೂ ಆಗಿಲ್ಲ. ಬಟ್ ಇದು ಬೇಕಿತ್ತ ಸಿಚುವೇಶನ್ ಇಲ್ಲ ಬೇಡವಾಗಿತ್ತ ಅಂತ ಒಂದ್ಸಲಿ ಮಾತ್ರ ಥಾಟ್ ಬಂದು ಹೋಗಿದೆ ಹೊರತು ನಾನೇನು ಅದಕ್ಕೇನು ಒತ್ತು ಕೊಟ್ಟಿಲ್ಲ. ನಿಮ್ಮ ಪ್ರಕಾರ ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ ಎರಡಕ್ಕೂ, ಲಿಂಗಾಯತಕ್ಕೂ ವೀರಶೈವಗೂ? ಯಾಕಂದ್ರೆ ನಾವು ನೋಡ್ದ ಹಾಗೆ ಅಥವಾ ನಾವು ಹೊರಗೆ ತಿಳ್ಕೊಂಡಾಗಿ ಪಾಪ ಎಷ್ಟೋ ಜನರಿಗೆ ನಾವು ಲಿಂಗಾಯತರ ನಾವು ವೀರಶೈವರ ಅನ್ನೋದೇ ಈಗಲೂ ಕೂಡ ಕನ್ಫ್ಯೂಷನ್ ಅಲ್ಲಿ ಇದೆ ಅಂತ ಹೇಳಿ. ನನ್ಗನ್ಸೋ ಮಟ್ಟಿಗೆ ವೀರಶೈವ ಶುರು ಆಗಿದ್ದೆ ಲಿಂಗಾಯತರಿಂದ ಅನಿಸಿದೆ. ಸೊ ಅದು ಇವಾಗ ಡಿವೈಡ್ ಮಾಡಿ ವೀರಶೈವ ಲಿಂಗಾಯ್ತು ಅಂತ ಏನೋ ಶುರು ಆಯಿತು. ಸೊ ನಾನು ಅದಕ್ಕೊಂದು ಅಷ್ಟೊಂದು ಗಮನ ಕೊಟ್ಟಿಲ್ಲ. ನೀವು ಯಾವ ದೇವರನ್ನ ಪೂಜೆ ಮಾಡೋದು ಅಥವಾ ಎಂ.ಬಿ. ಪಾಟೀಲರಿಗೆ ತುಂಬಾ ಇಷ್ಟವಾದ ದೇವ್ರು ಯಾವುದು? ಆ ಥರ ಇಷ್ಟವಾಗಿದ್ದು ಅಂತ ಏನಿಲ್ಲ, ಎಲ್ಲ ದೇವ್ರಿಗೂ ಕೈ ಮುಗಿಯೋದೆ. ನಾವು ಬಂದ ಟೈಮಲ್ಲಿ ನೋಡಿದೆ ಅಲ್ಲಿ ಕೃಷ್ಣನ ವಿಗ್ರಹ ಇದೆ, ಕೃಷ್ಣರಾಧೆ, ಇಲ್ಲಿ ಕೃಷ್ಣರಾಧೆಯ ವಿಗ್ರಹ ಇದೆ. ಹಾಗಾಗಿ ಆತರ ಕೃಷ್ಣನ ಆರಾಧಕರ ನೀವು? ಆರಾಧಕರ ಅಂತ ಇಲ್ಲ, ಈ ಮನೆ ಹೆಸರು ನಂದನ್ವನ. ನಂಗೆ ಮುಂಚೆನೂ ರಾಧಾಕೃಷ್ಣ ಮೂರ್ತಿ ನೋಡಿದ್ರೆ ನಂಗೆ ಏನೋ ಒಂದು ಖುಷಿ, ಪೂಜೆ ಅಂತ ಅಲ್ಲ, ನಂಗೆ ಖುಷಿ. ಅದನ್ನ ನೋಡಿದ್ರೆ ಒಂದು ಖುಷಿ ಬರುತ್ತೆ ನನ್ಗೆ. ಈ ಪೇಂಟಿಂಗ್ ಎಲ್ಲ ಯಾರ್ದು ಇಂಟ್ರೆಸ್ಟ್ ಇದು? ಇಬ್ಬರದು, ನಂದು ಇವ್ರದ್ದು, ಸಾಹೇಬ್ರದ್ದು ಇಬ್ಬರದು. ಮನೆ ತುಂಬಾ ಇದೆ ಪೇಂಟಿಂಗ್ ಆಕ್ಚುಲಿ. ಹೌದು ಹೌದು ಹೌದು. ಇವ್ರಿಗೆ ಇಂಟೀರಿಯರ್ ತುಂಬಾ ಇಂಟ್ರೆಸ್ಟ್ ಇದೆ, ಇಂಟೀರಿಯರ್ ಬಗ್ಗೆ ತುಂಬಾ ಇಂಟ್ರೆಸ್ಟ್. ಅವರೇ ಸ್ವತಃ ನಿಂತು ಅವ್ರ ಇಂಟೀರಿಯರ್ಸ್ ಎಲ್ಲ ಅವರೇ ಸೆಲೆಕ್ಟ್ ಮಾಡ್ಬೇಕು, ಎವ್ರಿಥಿಂಗ್ ಟಿಪ್ ಟಾಪ್ ಅವರೇ ಸೆಲೆಕ್ಟ್ ಮಾಡ್ಬೇಕು. ಇಟ್ಸ್ ವೆರಿ ಪರ್ಟಿಕ್ಯುಲರ್. ರಾಜಕಾರಣಿ ಪತ್ನಿ ಆಗಿರೋದು ಈಸಿ ಅನ್ಸುತ್ತಾ ಅಥವಾ ಟಫ್ ಅನ್ಸುತ್ತಾ? ಇಟ್ಸ್ ನಾರ್ಮಲ್, ನಥಿಂಗ್ ಎಕ್ಸ್ಟ್ರಾರ್ಡಿನರಿನೂ ತಗೊಂಡಿಲ್ಲ. ನಾರ್ಮಲ್ ಪರ್ಸನ್ ಅನ್ಸಿದೆ ನಂಗೆ. ಟೂರ್ಗೆ ಹೋಗೋದಾದ್ರೆ ಈ ಇಷ್ಟದ ಪ್ಲೇಸ್ಗೆ ಹೋಗ್ಬೇಕು ಅಂತ ಅನ್ಸಿದ್ಯಾ? ಯಾವ್ದಾದ್ರು ಈ ಪ್ಲೇಸ್ಗೆ ಹೋಗ್ಬೇಕು? ಇಂಡಿಯಾದಲ್ಲಿ ಎಲ್ಲ ನಾವು ಒಟ್ಟು ಇಂಡಿಯಾ ಟ್ರಾವೆಲ್ ಮಾಡ್ಬೇಕು ಅನ್ಸುತ್ತೆ ನಂಗೆ, ನಾಟ್ ಅಬ್ರಾಡ್. ಇಲ್ಲೇ ನೋಡೋದು ಸಾಕಷ್ಟಿದೆ, ಅದನ್ನ ನೋಡ್ಬೇಕು ಅಂತ. ಓಕೆ. ನಂಗೆ ಹಿಸ್ಟಾರಿಕಲ್ ಪ್ಲೇಸಸ್ ನೋಡಕ್ ಇಷ್ಟ. ಓಕೆ. ಲೈಕ್ ಜೈಪುರ್, ಉದಯ್ಪುರ್, ಅದ್ರ ಬಗ್ಗೆ ತಿಳ್ಕೊಳಕ್ ಇಷ್ಟ. ಪ್ರೀವಿಯಸ್ ಹಿಸ್ಟ್ರಿ ಏನಿತ್ತು, ಅವ್ರ ಲೈಫ್ ಹೇಗಿತ್ತು, ನಂಗೆ ಅದೊಂದು ತುಂಬಾ ಹುಚ್ಚಿದೆ. ತುಂಬಾ ಅಡ್ಜಸ್ಟ್ ಆಗೋದು ಯಾರು, ನೀವ ಅವರ? ಅಲ್ಲ, ಅಲ್ಲಿ ಅಡ್ಜಸ್ಟ್ಮೆಂಟ್ ಇಬ್ಬರ ಮಧ್ಯನೂ ಇದೆ. ನಮ್ದೆಲ್ಲ ಅದೇ ಹೇಳಿದೀನಲ್ಲ, ಎಲ್ಲ ಸ್ಮಾಲ್ ಮೂಮೆಂಟ್ ಅಷ್ಟೇ. ಆ ಮೂಮೆಂಟ್ ಬಿಟ್ಟ ಮೇಲೆ ಎಲ್ಲ ನಾರ್ಮಲ್. ಮತ್ತೆ ನಂಗೆ ಮೋಸ್ಟ್ ಆಫ್ ದ ಟೈಮ್ ನಾನು ಮಕ್ಕಳ ಜೊತೆಗೆ ಟೈಮ್ ತೆಗಿತೀನಿ. ಅವರು ಬರೋದು ಹೋಗೋದು. ನನ್ನ ಲೈಫ್ ಈಸ್ ಸರೌಂಡೆಡ್ ಬೈ ಮಕ್ಕಳು, ನನ್ನ ಮನೆ. ಎಷ್ಟು ಜನ ಮಕ್ಕಳು ಎಂ.ಬಿ. ಪಾಟೀಲ್ ಅವರು? ಅವರು 6, 4 ಜನ ಅಕ್ಕ ತಂಗಿಯರು, ಒಬ್ನು ಬ್ರದರ್ ಇದ್ದಾರೆ. ಪಾಲಿಟಿಕ್ಸ್ ಅಲ್ಲಿ ಇರೋದು ಇವರೊಬ್ರೇನಾ? ಹೌದು, ಪಾಲಿಟಿಕ್ಸ್ ಅಲ್ಲಿ ಇರೋದು ಇವರೊಬ್ರೆ. ಇವರನ್ನ ನೀವು ಯಾವ ಪೊಸಿಷನ್ ನೋಡೋಕೆ ಇಷ್ಟ ನಿಮ್ಗೆ? ನಾನು ಪೊಸಿಷನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲ ರೀ, ಫ್ರಾಂಕ್ಲಿ. ಅವ್ರಿಗೆ ಯಾವ್ದೇ ಪೊಸಿಷನ್ ಕೊಟ್ರು ಈಗ ಯಾವ ತರ ಈ ಕೆಲಸಗಳು ಮಾಡ್ಕೊಂಡು ಹೋಗಿದ್ದಾರೆ. ನಾವು ಎಜುಕೇಶನ್ ಅಲ್ಲಿ ಕೊಟ್ಟಿದ್ದೀವಿ. ನೀರು, ನಮ್ಮ ಊರಿಗೆ ಮೊದಲು ನೀರಿನ ಸಮಸ್ಯೆ ಇತ್ತು, ನಮ್ಮ ಜಿಲ್ಲೆಗೇನೆ ನೀರಿನ ಸಮಸ್ಯೆ ಇತ್ತು, ಅಂಥದಕ್ಕೆ ನೀರು ಕೊಟ್ಟಿದ್ದಾರೆ. ಇಂಥ ಕೆಲ್ಸಗಳನ್ನ ಮಾಡ್ಕೊಡೋ ಅವಕಾಶ ಮಾಡ್ಕೊಡೋ ಪೊಸಿಷನ್ ಯಾವ್ದಾದ್ರು ನಂಗೆ ಆ ಪೊಸಿಷನ್ ಬಗ್ಗೆ ನಾನು ಯಾವತ್ತೂ ಡ್ರೀಮ್ ಮಾಡಲೇ ಇಲ್ಲ. ಅಂದ್ರೆ ಬಬಲೇಶ್ವರನೇ ಕಾನ್ಸ್ಟಿಟ್ಯೂನ್ಸಿ ಇರಬೇಕು ಅನ್ನೋದಾ ಅಥವಾ ಈಗಿನ ಕಾನ್ಸ್ಟಿಟ್ಯೂನ್ಸಿ ಯಾವ್ದು ಇಷ್ಟ? ಬಬಲೇಶ್ವರನೇ, ಬಬಲೇಶ್ವರ. ಬೇರೆ ಏನಾದ್ರು ಚೇಂಜ್ ಮಾಡೋದಿದ್ರೆ? ಬೇಡ, ಅದು ನಮ್ದು ಇದು ಬಂದಿರೋದು, ರೂಟ್ ಬಂದಿರೋದೇ ಬಬಲೇಶ್ವರ ಕಾನ್ಸ್ಟಿಟ್ಯೂನ್ಸಿ. ಮೊದಲು ಅದು ತಿಕೋಟಾ ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು, ಇವಾಗ ಅದ ಹೆಸರು ಚೇಂಜ್ ಆಗಿ ಬಬಲೇಶ್ವರ ಆಗಿದೆ. ಅಲ್ಲಿಂದನೇ ಇಷ್ಟು ವರ್ಷ ಕೂಡ ಅವರು? ಹೌದೌದು ಹೌದು ಹೌದು ಹೌದು. ನಮ್ ಪ್ರಗತಿ ಬಂದಿರೋದೇ ಅಲ್ಲಿಂದ, ಮತ್ತೆ ಇವ್ರು ಮಾಡ್ಕೊಟ್ಟಿರೋದೇ ಅಲ್ಲಿಂದ. ಅದೊಂದು ದೇವಸ್ಥಾನನೇ ಅನ್ಕೊಳ್ಳೋಣ, ಅದು ದೇವಸ್ಥಾನ, ಅಲ್ಲಿರೋ ಜನನೇ ದೇವ್ರು. ದೇವ್ರನ್ನ ನಂಬೋದು ನೀವು ಜಾಸ್ತಿನಾ ಪಾಟೀಲ್ರು ಜಾಸ್ತಿನ? ದೇವ್ರನ್ನ ಮನ್ಸಲ್ಲಿ ಇಬ್ರು ನಂಬ್ತೀವಿ. ಲಿಂಗ ಪೂಜೆ ಆ ತರದ್ದು ಇಲ್ವಾ? ಇಲ್ಲ, ಲಿಂಗ ಪೂಜೆ ಇದೆ, ಬಟ್ ನಾವು ಅದನ್ನ ಹಚ್ಕೊಂಡಿಲ್ಲ. ಯಾಕಂದ್ರೆ ನಮ್ ಟೈಮ್ಗೋಸ್ಕರ ಆಮೇಲೆ ಎಲ್ಲ ಓಡಾಡ್ತಾ ಇರ್ತೀವಿ, ಮಾಡ್ತೀವಿ ಅಂತ ಹೇಳಿ ಆ ತರ ಯಾವ್ದು ಇಟ್ಕೊಂಡಿಲ್ಲ. ಲಿಂಗಾಯತ ಇಶ್ಯೂ ಬಂದ ಸಂದರ್ಭದಲ್ಲಿ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಮಾತನಾಡೋದೊಂದು ಸಿಚುವೇಶನ್ ಬಂತು, ಅಥವಾ ಹೌದು ಅವ್ರು ಹೇಳಿದ್ದಾರೆ ಅಂತ ಒಂದ್ ಕಡೆ ಇವರು, ಅಥವಾ ಇಲ್ಲ ಅಂತ ಹೇಳೋದು ಒಂದ್ ಕಡೆ ಇವ್ರದು. ಆ ಸಿಚುವೇಶನ್ ಯಾವ ರೀತಿಯಾಗಿತ್ತು ನೀವು ನೋಡ್ತಾ ಹಾಗೆ ಅಂತ ಹೇಳಿ ಆ ಟೈಮಲ್ಲಿ? ಯಾಕಂದ್ರೆ ಒಂದು ಸ್ವಾಮೀಜಿಗಳ ವಿಷಯ ಕೂಡ ಅಲ್ಲಿ ಆಗಿತ್ತು ಅಂತ ಹೇಳಿ. ಇಲ್ಲ, ಸ್ವಾಮೀಜಿಗಳ ಇಶ್ಯೂ ಆಗಿತ್ತು ಅಂದ್ರೆ ಇವ್ರು ಹೋಗಿದ್ದು ನಿಜ, ಅಲ್ಲಿ ಸ್ವಾಮೀಜಿ ಅವ್ರು ಹೇಳಿದ್ದು ನಿಜ. ಬಟ್ ಆ ಸಂದರ್ಭ ಹೇಗಾಯ್ತು ಅಂದ್ರೆ ಆ ಟೈಮಲ್ಲಿ ಯಾವ ವಿಟ್ನೆಸ್ಸು ನಮ್ಮ ಜೊತೆಗೆ ಬರ್ಲಿಲ್ಲ ನೋಡಿ, ಅದರಿಂದ ಉಂಟಾಗಿರೋದು ಅದು ಸಮಸ್ಯೆ. ಅವತ್ತೇನಾದ್ರೂ ವಿಟ್ನೆಸ್ ಇದ್ದಿದ್ರೆ ಅವ್ರು ನಿಜವಾಗ್ಲೂ ಹೇಳಿದ್ರ ಏನಾಗಿದೆ? ಯಾಕಂದ್ರೆ ಇವ್ರೊಬ್ಬರೇ ತಮ್ಮ ಬಾಯಲ್ಲಿ ಹೇಳೋದಕ್ಕೂ ಅಲ್ಲಿ ಇನ್ನೊಬ್ರು ಯಾರಾದ್ರೂ ವಿಟ್ನೆಸ್ ಆಗಿ ಹೇಳಿದ್ರೆ ಮೋಸ್ಟ್ಲಿ ಈ ಉದ್ವೇಗನ ಹೇಳ್ತಿತ್ತೋ ಇಲ್ವೋ ನಂಗಂತೂ ಅನಿಸ್ತಾ ಇಲ್ಲ. ಈ ಸಿಚುವೇಶನ್ ಹೇಳ್ತಾ ಇರ್ಲಿಲ್ಲ ಅಂತ ನಂಗೆ ಅನ್ಸುತ್ತೆ. ಎಲ್ಲ ಕ್ಲಿಯರ್ ಆಗಿರೋದು. ಯಾಕಂದ್ರೆ ಇವ್ರು ಯಾವತ್ತೂ ಸುಳ್ಳು ಹೇಳಲ್ಲ. ಅದು ಆ ಸ್ವಾಮೀಜಿಗಳ ಬಗ್ಗೆ ಅಷ್ಟೊಂದು ಭಕ್ತಿ ಇರೋವಾಗ ಅವ್ರ ಬಗ್ಗೆ ಇವ್ರಿಗೆ ಏನ್ ಬೇಕಾಗಿದೆ? ಆ ತರ ಬಂದ್ ಅವ್ರು ಆ ತರ ಹೇಳಿದ್ರು ಅಂತ ಈ ಸಾಕಷ್ಟು ಬೆಂಬಲ ಇದ್ದಾಗ ಅವ್ರ ಬಗ್ಗೆನೇ ಸುಳ್ಳು ಹೇಳ್ಬೇಕು ಅನ್ನೋ ಸಿಚುವೇಶನ್ ಅವ್ರಿಗೆ ಬಂದಿರ್ಲಿಲ್ಲ.
ಸೊ ಮೇ ಬಿ ಅಲ್ಲಿ ಅಲ್ಲಿ ವಿಟ್ನೆಸ್ಸು ಅಥವಾ ಆ ಟೈಮಲ್ಲಿ ಆ ಸ್ವಾಮೀಜಿಯವ್ರು ಫಸ್ಟು ಹೇಳಿಬಿಟ್ಟು ಮತ್ತೆ ಅವರಿಗೂ ಅವ್ರದ್ದೇ ಆದ ಭಯ ಇರುತ್ತೆ ಮಠದವ್ರಿಗೆ. ನಾವು ಈ ಥರ ಹೇಳಬೇಕು, ಹೇಳಿದ ತಪ್ಪಾಯ್ತಾ ಸರಿ ಆಯ್ತಾ ಅಂತ ಅವರು ಯೋಚನೆ ಮಾಡಿಬಿಟ್ಟು ಆಮೇಲೆ ಅವ್ರದ್ದೇ ಆದ ನಿರ್ಧಾರವನ್ನು ಹೇಳಿದ್ದಾರೆ, ಇವ್ರದ್ದೇ ಆದ ನಿರ್ಧಾರವನ್ನು ಹೇಳಿದ್ದಾರೆ. ಸೊ ಇವರಷ್ಟಕ್ಕೆ ಇವ್ರೂ ಸರಿ ಆದ್ರು, ಅವರಷ್ಟಕ್ಕೆ ಅವರೂ ಸರಿಯಾಗಿ ಹೋದ್ರು. ಈ ಲಿಂಗಾಯತ ವೀರಶೈವ ನಾಯಕತ್ವದಲ್ಲಿ ಯಡಿಯೂರಪ್ಪ ಅವರು ಇಲ್ಲಿವರೆಗೂ ನಾಯಕರು ಅಂತ ಅನ್ಸ್ಕೊಂಡಿದ್ರು. ಈಗ MB ಪಾಟೀಲ್ ರವರು ಪ್ರತ್ಯೇಕ ನಾಯಕರು ಹೊಟ್ಕೊಂಡಿದ್ದಾರೆ ಅಂತ ಅನ್ಸತ್ತಾ ನಿಮ್ಗೆ? ಡೆಫಿನೆಟ್ ಆಗಿ ಅನಿಸ್ತಾ ಇದೆ. ಯಾಕಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಇಷ್ಟು ವಿಸ್ತಾರವಾಗಿ ಇವತ್ತಿನವರೆಗೂ ಯಾರು ಬಸವಣ್ಣವ್ರ ಬಗ್ಗೆ ಆಗಲಿ ಲಿಂಗಾಯತರ ಬಗ್ಗೆ ಆಗಲಿ ಮಾತಾಡೋರೇ ಇರಲಿಲ್ಲ. ಲಿಂಗಾಯತ್ ಲೀಡರ್ ಅಂತ ಹೇಳ್ಕೊಂಡು ಇದ್ರು ಈಗಿರೋರು. ಬಟ್ ಅದ್ರ ಬಗ್ಗೆ ಇಷ್ಟೊಂದು ವಿಸ್ತಾರವಾಗಿ ತಿಳಿಸಿ ಹೇಳ್ಕೊಟ್ಟವ್ರು ಅಂದ್ರೆ ನಮ್ಮ ಯಜಮಾನ್ರು ಅಂತ ನಾನು ಅನ್ಕೊಂಡಿದ್ದೀನಿ. ಮೋಸ್ಟ್ಲಿ ಜನರು ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಜನರು ಲಿಂಗಾಯತರು ಅಂತ ಹೇಳ್ತಾ ಇದ್ರು, ಬಟ್ ಆ ಲಿಂಗಾಯತರು ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿರ್ಲಿಲ್ವೇನೋ ಇಷ್ಟಕ್ಕೆ ಮೊದಲು, ಅಥವಾ ಇವಾಗ ಸಿಚುವೇಶನ್ ಬಂದಿದೆಯಾ ಅಂತ ನಂಗೆ ಅನ್ಸುತ್ತಷ್ಟೇ. ಅವ್ರ ಮೇಲೆ ಕೇಳಿ ಬರುವಂತ ಆರೋಪ ಅಂದ್ರೆ ಸರ್ಕಾರದ ಮೇಲೆ, ಮತ್ತೆ ಅವ್ರ ಮೇಲೆ ಕೇಳಿ ಬಂದಿರುವ ಆರೋಪ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲೇ ಮಾಡಿದ್ದಾರೆ, ಇದನ್ನು ಒಡೆಯುವಂತಹ ಪ್ರಯತ್ನ ಅಥವಾ ಮತಗಳನ್ನು ಸೆಳೆಯುವಂತಹ ಪ್ರಯತ್ನ ಈ ಸಂದರ್ಭದಲ್ಲಿ ಮಾಡಿರೋದು ಅಂತ ಹೇಳಿ. ಹೌದು ಅಂತ ಅನ್ಸತ್ತಾ ನಿಮ್ಗೆ? ಇಲ್ಲ, ನನಗೂ ಅದಕ್ಕೂ ಇಲೆಕ್ಷನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ಸಿದೆ ನಂಗೆ. ಅದನ್ನ ರಾಜಕೀಯವಾಗಿ ತಗೊಳ್ಳೋದು ಅರ್ಥ ಇರ್ಲಿಲ್ಲ. ಇದಕ್ಕೂ ಇಲೆಕ್ಷನ್ಗೂ ಸಂಬಂಧನ, ಇದು ಹೋರಾಟ ಶುರು ಆಗಿದ್ದು ಎಷ್ಟೋ ವರ್ಷಗಳಿಂದ ಇದೆ. ಇದು ಬೆಳಕಿಗೆ ಬಂದಿರೋದು ಈಗ ಇವರು ಶುರು ಮಾಡಿರೋದ್ರಿಂದ ಬೆಳಕಿಗೆ ಬಂದಿದೆಯೇ ಹೊರತು ಅದಕ್ಕೂ ರಾಜಕೀಯಕ್ಕೂ ಅಥವಾ ಇಲೆಕ್ಷನ್ಗೂ ಸಂಬಂಧ ಇಲ್ಲ ಅಂತ ನಂಗೆ. ಜನರನ್ನ ಒಡೆಯುವಂತ ಪ್ರಯತ್ನ ಆಯ್ತು, ಧರ್ಮದ ಮಧ್ಯೆ ತಂದಿಡುವಂತಹ ಪ್ರಯತ್ನ ಆಯ್ತು, ಆ ತರ ನಾನೇನ್ ಅನ್ಕೊಂಡಿಲ್ಲ. ನಮಗೂ ಕೂಡ ಸಾಕಷ್ಟು ಬೆದರಿಕೆ ಕರೆ ಬಂದಿದೆ ಅಂತ ಹೇಳಿ ಲಿಂಗಾಯತ ಇಶ್ಯೂ ನಿಮ್ಮ ಹತ್ರ ಹೇಳ್ಕೊಂಡಿದ್ಯಾ ಆ ವಿಷಯಗಳನ್ನೆಲ್ಲ? ಇಲ್ಲ, ದೇವ್ರಿದಾನೆ, ನಮ್ಮ ಮಾವನವ್ರಿದ್ದಾರೆ, ನಮ್ಮ ತಂದೆಯವರಿದ್ದಾರೆ ಮೇಲೆ ನಮ್ಮನ್ನ ಕಾಯೋದಿಕ್ಕೆ. ಅವರಿಬ್ರು ಇದ್ದಾಗ ನಾನು ಯಾರ ಬಗ್ಗೆ ಯೋಚನೆ ಮಾಡಲ್ಲ. ಮೊನ್ನೆ ಕೂಡ ಅವ್ರ ಮೇಲೆ ಕೇಳುವಂತ ಆರೋಪ ಅಂದ್ರೆ ಮಹಾಭ್ರಷ್ಟ, MB ಪಾಟೀಲ್ ಅಂದ್ರೆ ಮಹಾಭ್ರಷ್ಟ ಅಂತ ಹೇಳಿ. ಈ ಮಾತುಗಳನ್ನು ಕೇಳಿದಾಗ ರಾಜಕಾರಣದಲ್ಲಿ ಇಂತಹ ಮಟ್ಟರು ಕೂಡ ಇಳಿದಿದೆ ಅಂತ ಅನ್ಸಿದ್ಯಾ ನಿಮ್ಗೆ? ಇಲ್ಲ, ಮಾಡಿದವ್ರನ್ನ ಬಿಟ್ಬಿಟ್ಟು ಮಾಡದೇ ಇರೋರ್ ಬಗ್ಗೆ ಅಷ್ಟೊಂದು ಆಡ್ಕೋತಾರ ಅಂತ ಕೋಪ ಬಂದಿದೆ ಹೊರತು ಮಾಡೋರ್ನೆಲ್ಲ ಬಿಟ್ಟಿದ್ದಾರೆ, ಮಾಡದೇ ಇರೋರ್ನ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಅವರಿಗೆ ಒಳ್ಳೆ ರಾಜಕಾರಣಿಗಳು ಹುಟ್ಟೋದ್ ಬೇಕಾಗಿಲ್ಲ. ಇವತ್ತು ಪಾರ್ಟಿ ಯಾವ್ದೋ ಇರ್ಬೋದು, ಯಾರಾದ್ರೂ ಮೀಡಿಯಾ ಇರ್ಬೋದು, ಮೋಸ್ಟ್ಲಿ ಅವ್ರಿಗೆ ಒಳ್ಳೆ ರಾಜಕಾರಣಿಗಳು ಬೇಡ ಅನಿಸ್ತಾ ಇದೆಯೋ ಏನೋ. ಯಾಕಂದ್ರೆ ಜನನೂ ಸುಮ್ಮನೆ ಇದ್ದಾರೆ ಇದನ್ನೆಲ್ಲ ಕೇಳ್ಕೊಂಡ್ಬಿಟ್ಟು. ಸೊ ಜನ ಒಬ್ರೂ ಬರಲಿ, ಇವತ್ತು ನಮ್ಮ ಮತಕ್ಷೇತ್ರದವ್ರು ಇರ್ಬೋದು ಅಥವಾ ಇನ್ನು ಬೇರೆ ಕ್ಷೇತ್ರದವರಾಗಿರ್ಬೋದು, ಇಷ್ಟು ವರ್ಷದ್ದು ರಾಜಕೀಯದಲ್ಲಿ ಸರ್ಕಾರದಲ್ಲಿ ಇಷ್ಟು ಕೆಲಸಗಳು ನೀರಾವರಿ ಡಿಪಾರ್ಟ್ಮೆಂಟಲ್ಲಿ ಆಗಿರೋದು ಎಲ್ಲರೂ ನಾವು ಮುಂದೆ ಸಿಕ್ಕಾಗ ಹೇಳ್ತಾರೆ ಇಷ್ಟಿಷ್ಟು ಕೆಲಸಗಳಾಗಿದೆ. ಬಟ್ ಈ ಥರ ಸಂದರ್ಭ ಬಂದಾಗ, ಈ ಥರ ಆರೋಪಗಳು ಬಂದಾಗ ನನ್ನ ಕೇಳಿದ್ರೆ ಒಂದಿಬ್ಬರು ಬಂದಿದ್ದಾರೆ ಹೊರತು ಬೇರೆ ಜನಸಾಮಾನ್ಯರು ಬಂದು ಮೀಡಿಯಾಗೆ, ಇವಾಗ ಯಾವುದೋ ಆಕ್ಸಿಡೆಂಟ್ ಆದರೆ ನಿಮ್ಮ ಮೀಡಿಯಾ ಕಳಿಸ್ತಾರೆ, ಇನ್ನೊಂದು ಯಾವುದೋ ಬಂದರೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ. ನಂಗೆ ಒಂದು ಬೇಜಾರು ಏನು ಅನ್ಸುತ್ತೆ ಅಂದರೆ, ಜನಸಾಮಾನ್ಯರು ಯಾರಾದರೂ ಬಂದು ಈ ಥರ ಕೆಲಸ ಮಾಡಿದಂಥ ವ್ಯಕ್ತಿ ಮೇಲೆ ನೀವು ಯಾಕೆ ಈ ಥರ ಆರೋಪ ಮಾಡ್ತಾ ಇದ್ದೀರಿ ಅಂತ ಒಬ್ಬರು ಮೀಡಿಯಾಗೆ ಬಂದು ಕೇಳಲ್ಲ. ಅದು ಒಂದು ಮಾತ್ರ ನಂಗೆ ಬೇಜಾರು ಅನ್ಸುತ್ತೆ. ನಮ್ಮ ಮತಕ್ಷೇತ್ರ ಲೀಡರ್ಗಳು ಇರ್ಬೋದು, ನಮ್ಮ ಮತಕ್ಷೇತ್ರ ಜನಸಾಮಾನ್ಯರು ಇರ್ಬೋದು, ಇನ್ನು ಬೇರೆ ಕ್ಷೇತ್ರದವರು ಇರ್ಬೋದು, ಒಬ್ರೂ ಬಂದು ಇಲ್ಲಪ್ಪ ಈ 5 ವರ್ಷದಲ್ಲಿ 24 ಗಂಟೆ ನಮಗೋಸ್ಕರ ದುಡ್ದಿದ್ದಾರಲ್ಲ ಆ ಮನುಷ್ಯನ ಮೇಲೆ ಯಾಕೆ ಈ ಥರ ನೀವು ಆರೋಪ ಮಾಡ್ತೀರಿ, ನಮಗೇನಾದ್ರು ಅವ್ರು ಬಂದು ಕೇಸ್ ಫೈಟ್ ಮಾಡೋ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಂದು ಪ್ರಶ್ನೆ ಮಾಡ್ಬೋದಾಗಿತ್ತು ಅನ್ಸುತ್ತೆ ಅಷ್ಟೇ. ಸಾಕಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಇದು ಇವತ್ತಿನ ಅತಿಥಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.